ನಮಸ್ಕಾರ ವೀಕ್ಷಕರೇ, ಫ್ರೀಡಂ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ನಮ್ಮ ಬೆಂಗಳೂರಿನ ಹೃದಯ ಭಾಗದಲ್ಲಿ ಶನಿವಾರ ಬೆಳಗ್ಗೆ 3 ಗಂಟೆ ಸುಮಾರಿಗೆ ಮಧ್ಯರಾತ್ರಿ ಅಂತಾನೆ ಹೇಳಬಹುದು ಒಂದು ಭೀಕರ ಘಟನೆ ನಡೆದಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಒಂದು ಕೊಲೆ ನಡೆದಿದೆ. ಅದು ಕೂಡ ಒಬ್ಬ ಮಂಗಳಮುಖಿಯನ್ನ ಒಬ್ಬ ವ್ಯಕ್ತಿ ಬರ್ಬರವಾಗಿ ಚುಚ್ಚಿ ಕೊಲೆ ಮಾಡಿದ್ದಾನೆ. ಅದು ಕೂಡ ಮೆಜೆಸ್ಟಿಕ್ ಅಂದ ತಕ್ಷಣ ಅಲ್ಲಿ ತುಂಬ ಜನ ಓಡಾಡ್ತಾರೆ. ಅದು ಯಾವ ಸಮಯ ಇರಲಿ ಅಲ್ಲಿ ಯಾವಾಗಲೂ ಜನಗಳಿರ್ತಾರೆ. ಅಲ್ಲೇ ಆತ ಒಂದು ಚಾಕುವನ್ನು ತಗೊಂಡು ಚುಚ್ಚುವಂತಹ ಧೈರ್ಯ ಮಾಡಿದ್ದಾನೆ ಅಂದರೆ ನಿಜಕ್ಕೂ ಕೂಡ ಇದು ಬೆಚ್ಚಿ ಬೀಳಿಸುವಂತಹ ಘಟನೆ. ಹಾಗೂ ಬೆಂಗಳೂರಿನ ಸೇಫ್ಟಿ ಬಗ್ಗೆ ಒಂದು ಪ್ರಶ್ನೆ ಮೂಡುತ್ತೆ. ಇನ್ನು ಕೊಲೆ ಆದಂತಹ ದುರ್ದೈವಿ ಯಾರು ಅಂದರೆ, ಆಕೆಯ ಹೆಸರು ದೇವಿ, ಮಂಗಳಮುಖಿ. ಈಗ ತಾನೇ ಬೆಂಗಳೂರಿಗೆ ಬಂದಿರ್ತಾರೆ. ಹಾಗೂ ಆಕೆಯ ಸ್ನೇಹಿತೆ ನಕ್ಷತ್ರ ಒಟ್ಟಿಗೆ ಸುಂಗದಕಟ್ಟೆಯಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ಅವರಿಬ್ಬರು ಕೂಡ ಒಟ್ಟಿಗೆ ಮೆಜೆಸ್ಟಿಕ್ಗೆ ಬಂದಂತಹ ಸಂದರ್ಭದಲ್ಲಿ ಈ ದೇವಿಯ ಫ್ರೆಂಡ್ ಏನಿದ್ದಾರೆ ನಕ್ಷತ್ರ ಅನ್ನೋರು ತಿಂಡಿ ತಿನ್ನೋದಕ್ಕೆ ಅಂತ ಹೋಗಿದ್ದಂತಹ ವೇಳೆ ದೇವಿಯನ್ನ ಮಾತನಾಡಿಸೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಆತನೇ ಗೌತಮ್. ಅವನು ಕೂಡ ರಾಮಮೂರ್ತಿ ನಗರದ ನಿವಾಸಿ. ಆತ ರಾಬರಿ ಮಾಡಬೇಕು ಅಂತಲೇ ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಬಂದಿರ್ತಾನೆ ಮೆಜೆಸ್ಟಿಕ್ಕಿನ ಬಸ್ ಸ್ಟ್ಯಾಂಡ್ಗೆ. ಆ ಒಂದು ಸಂದರ್ಭದಲ್ಲಿ ಅವನಿಗೆ ಕಂಡಿದ್ದು ದೇವಿ. ಅವ್ರ ಹತ್ರ ಹೋಗ್ಬಿಟ್ಟು 200 ರೂಪಾಯಿ ಕೊಡು ಅಂತ ಹೇಳಿ ಪೀಡಿಸ್ತಾನೆ. ಆ ಸಂದರ್ಭದಲ್ಲಿ ಕೊಟ್ಟಿಲ್ಲ ಆಕೆ. ಹೀಗಾಗಿ ಡ್ರ್ಯಾಗರ್ನ ತೊಗೊಂಡು ಮೊದಲಿಗೆ ತಲೆಗೆ ಚುಚ್ಚಿದ್ದಾನೆ. ಆ ಬಳಿಕ ಬ್ಯಾಗನ್ನು ಕಿತ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಆಕೆ ಬಿಡೋದಿಲ್ಲ. ಆ ಸಂದರ್ಭದಲ್ಲಿ ತುಂಬ ಬಾರಿ ಚುಚ್ಚಿ ಆಕೆ ಅಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದು ಸತ್ತು ಹೋಗ್ತಾಳೆ. ಇದು ಘಟನೆ ನಡೆದಿರೋದು ಶನಿವಾರ ಬೆಳಗ್ಗೆ 3 ಗಂಟೆ ಸುಮಾರಿಗೆ. ನಿಜಕ್ಕೂ ಕೂಡ ಈ ಒಂದು ಘಟನೆ ಭಯ ಹುಟ್ಟಿಸುತ್ತೆ. ಯಾಕಂದರೆ ಮೆಜೆಸ್ಟಿಕ್ ಅಂದ ತಕ್ಷಣ ನಮ್ಮ ಬೆಂಗಳೂರಿನ ಹೃದಯ ಭಾಗ ಅಂತ ಹೇಳ್ತಾರೆ. ಹಾಗೂ ಅಲ್ಲಿ ತುಂಬ ಜನದಟ್ಟಣೆ ಇರುತ್ತೆ. ಹಾಗಾಗಿ ಅಲ್ಲಿ ಒಂದು ಕ್ರೈಮ್ ಆಗುತ್ತೆ ಅಂದರೆ ಭಯ ಪಡಬೇಕು. ಯಾಕಂದರೆ ಜನ ಇರ್ತಾರೆ, ಏನಾಗುತ್ತೋ ಅಂತ ಹೇಳಿ. ಅಂಥದ್ರಲ್ಲಿ ಇಷ್ಟು ರಾಜಾರೋಷವಾಗಿ ಕೇವಲ 200 ರೂಪಾಯಿ ದುಡ್ಡಿಗೆ ಚುಚ್ಚಿ ಕೊಲೆ ಮಾಡ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ಬೆಂಗಳೂರು ಸೇಫ್ಟಿ ಇದೆ ಅಂತ ಹೇಳಿ ಭಯ ಆಗುತ್ತೆ. ನಮ್ಮ ಗೃಹ ಇಲಾಖೆ ನಿಜಕ್ಕೂ ಕೂಡ ಇಂಥ ವಿಚಾರಗಳಲ್ಲಿ ಗಮನ ಹರಿಸಬೇಕು. ಯಾಕಂದರೆ ಮೆಜೆಸ್ಟಿಕ್ ಅಂದ ತಕ್ಷಣ ನಾವು ಕೇಳಿರೋದು ಏನು ಅಂದರೆ ಅಲ್ಲಿ ಲೈಂಗಿಕ ದೌರ್ಜನ್ಯಗಳಾಗ್ತವೆ ಮಂಗಳಮುಖಿಯರಿಂದ, ಅಂದರೆ ಕೆಲವರಿಂದ ಆಗುತ್ತೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ ಹೆಚ್ಚಾಗಿ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಗೌತಮ್ ಎಂಬ ಒಬ್ಬ ವ್ಯಕ್ತಿ ಮಂಗಳಮುಖಿಯನ್ನೇ ಡ್ರ್ಯಾಗರನ್ನು ಬಳಸಿ ಚುಚ್ಚಿ ಕೊಂದಿರೋದು ನಿಜಕ್ಕೂ ಕೂಡ ಭಯಾನಕ ವಿಚಾರ. ಯಾಕಂದರೆ ನಾವು ನೋಡಿದಂಥ ಸಂದರ್ಭದಲ್ಲಿ ಅದು ಬಸ್ ಸ್ಟಾಪ್, ಒಂದು ಸಾರ್ವಜನಿಕ ಸ್ಥಳ. ಅದು ಅಲ್ಲಿ ಪೊಲೀಸರು ಇರ್ತಾರೆ ಕೆಲವೊಂದು ಸಲ, ಹಾಗೂ ತುಂಬ ಜನ ಇರ್ತಾರೆ, CCTV ಕ್ಯಾಮ್ರಾ ಇರುತ್ತೆ, ಇವೆಲ್ಲವೂ ಕೂಡ ಗೊತ್ತು. ಹೀಗಿರುವಾಗ ಯಾವುದೇ ಭಯವಿಲ್ಲದೆ ಒಬ್ಬ ವ್ಯಕ್ತಿ ಬಂದು ಅದು ಕೂಡ ಚುಚ್ಚಿ ಸಾಯಿಸ್ತಾನೆ ಅಂದರೆ ಅದು ಯಾವುದೋ ದೊಡ್ಡ ದ್ವೇಷ ಅಥವಾ ಬೇರೆ ವಿಚಾರಕ್ಕಲ್ಲ. 200 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಆ ವ್ಯಕ್ತಿ ಚುಚ್ಚಿ ಸಾಯಿಸಿರೋದು. ಇದೀಗ ಅವನನ್ನು ಬಂಧಿಸಿದ್ದಾರೆ ಪೊಲೀಸರು. ಅವನಿಗೆ 29 ವರ್ಷ ವಯಸ್ಸಷ್ಟೇ. ಆದರೆ ಈ ರೀತಿಯಾದಂತಹ ಒಂದು ದುಷ್ಕೃತ್ಯ ಆತ ಮಾಡಿದ್ದಾನೆ. ಆಕೆ ಮೃತ ದುರ್ದೈವಿ ಏನಿದ್ದಾಳೆ ಆಕೆಗೆ 31 ವರ್ಷ. ಆಕೆ ಏನು ತಪ್ಪು ಮಾಡಿಲ್ಲ. ಮೆಜೆಸ್ಟಿಕ್ಗೆ ಬಂದು ನಿಂತಿದ್ದೇ ದೊಡ್ಡ ತಪ್ಪಾಗೋಯ್ತಾವು. ಈ ಕೆಲವೊಂದು ಒಂದು ಕಡೆ ಭಯ ಹುಟ್ಟಿಸುತ್ತೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ಗೆ ಬೆಳಗ್ಗಿನ ಜಾವ ಮತ್ತು ಮಧ್ಯರಾತ್ರಿ ಹೋಗೋದಕ್ಕೆ. ಯಾಕಂದರೆ ಒಂದು ಭಯ ಇಲ್ಲ ಯಾರಿಗೂ ಕೂಡ. ಅಂತಹ ಪಬ್ಲಿಕ್ ಪ್ಲೇಸ್ನಲ್ಲಿ ಈ ರೀತಿ ಕ್ರೈಮ್ ಮಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಸರ್ಕಾರದ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಯಾವುದೇ ರೀತಿಯಾದಂತಹ ಭಯ ಇಲ್ವಾ ಅಂತ ಹೇಳಿ ಒಂದು ಪ್ರಶ್ನೆ ಮೂಡುತ್ತೆ. ನಿಜಕ್ಕೂ ಕೂಡ ಈ ಒಂದು ಘಟನೆ ಏನು ನಡೆದಿದೆ ಅದು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಘಟನೆ. ಹಾಗೂ ಬೆಂಗಳೂರಿನ ಸೇಫ್ಟಿ ಬಗ್ಗೆ ಪ್ರಶ್ನೆ ಮೂಡಿಸುತ್ತೆ. ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇದೆ, IT-BT ಸಿಟಿಗಳಾಗ್ತಿದ್ದಾವೆ, ಬೆಂಗಳೂರು ವಿಶ್ವಮಟ್ಟದಲ್ಲಿ ಗುರುತಿಸ್ಕೊಂಡಿದೆ. ಆದರೆ ಅದು ಎಲ್ಲದಕ್ಕೂ ಪ್ರಮುಖವಾಗಿ ಮನುಷ್ಯರಿಗೆ ಎಷ್ಟು ಸೇಫ್ಟಿ ಇದೆ ಬೆಂಗಳೂರಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕನ್ನಡಿಗರು, ನಾವು ಬೆಂಗಳೂರವರು, ನಮಗೂ ಬೆಂಗಳೂರು ಮೇಲೆ ತುಂಬ ಪ್ರೀತಿ ಇದೆ. ಆದರೂ ಕೂಡ ಈ ರೀತಿಯ ಘಟನೆ ನಡೆದಾಗ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹ ಘಟನೆ. ಇದು ಮೊದಲನೇ ಬಾರಿಗೆ ಅಲ್ಲ ನಮ್ಮ ಬೆಂಗಳೂರಿನಲ್ಲಿ ಈ ಥರ ಘಟನೆ ಆಗ್ತಿರೋದು. ಇತ್ತೀಚೆಗಷ್ಟೇ ವರದಿ ಆಗಿತ್ತು. ಏನು ಅಂದರೆ ಬೆಂಗಳೂರಿನಲ್ಲಿ ಒಬ್ಬಳು ಯುವತಿ ಬಸ್ ಸ್ಟಾಪ್ ಹತ್ರ ನಿಂತಿರ್ತಾಳೆ. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸ್ಕೂಟ್ರಲ್ಲಿ ಬರ್ತಾನೆ. ರಾತ್ರಿ ಬಂದು ಬರ್ತೀಯಾ ಅಂತ ಕೇಳ್ತಾನೆ. ಆ ಸಂದರ್ಭದಲ್ಲಿ ಆಕೆ ವಿಡಿಯೋ ಮಾಡ್ಕೊಂಡು ಅದನ್ನು ಪೊಲೀಸರಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಶಿಕ್ಷೆ ಆಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಇವ್ರಿಗೆ ಮಾಡೋದಕ್ಕಾದ್ರೂ ಧೈರ್ಯ ಹೇಗೆ ಬರುತ್ತೆ? ಇವ್ರು ಕೊಡುವಂತಹ ಒಂದು ಸತಿ ಆ ರೀತಿ ತಪ್ಪಾದಾಗ ಪೊಲೀಸರು ಕೊಡುವಂತಹ ಶಿಕ್ಷೆಯಿಂದ ಮತ್ತೆ ಆ ರೀತಿಯಾದಂತಹ ಕೆಲಸಗಳು ರಿಪೀಟ್ ಆಗಬಾರ್ದು. ಆ ರೀತಿಯಾಗಿ ಅಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತೆಗೆದುಕೊಳ್ಬೇಕು. ಎಷ್ಟು ಆ್ಯಪ್ಗಳು ಬಂದಿದ್ದಾವೆ ಫೋನ್ಗಳಲ್ಲಿ, ಅಂದರೆ ವುಮೆನ್ ಸೇಫ್ಟಿ ಅಂತೆಲ್ಲ ಹೇಳಿ. ಆದರೂ ಕೂಡ ಈ ರೀತಿ ಘಟನೆಗಳು ಮರುಕಳಿಸ್ತಾನೆ ಇರ್ತವೆ. ಇನ್ನೂ ಕಡಿಮೆ ಆಗಬೇಕು ದಿನ ಕಳೆದಂತೆ. ಆದರೆ ಬೆಂಗಳೂರಿನಲ್ಲಿ ಈ ರೀತಿ ಘಟನೆ ನಡೀತಿರೋದು ಎಲ್ಲೋ ಒಂದು ಕಡೆ ಹಳ್ಳಿಗಳಲ್ಲಾಗಲಿ ಅಥವಾ ದೂರದ ಊರುಗಳಲ್ಲೇ ಆಗಲಿ ಆದಾಗ
ಅಲ್ಲಿ ಸೇಫ್ಟಿ ಇರೋದಿಲ್ಲ, ಅಲ್ಲಿ ಜಾಸ್ತಿ ಫೆಸಿಲಿಟೀಸ್ ಇರೋದಿಲ್ಲ, ಈ ರೀತಿ ಘಟನೆ ನಡೆದಿದೆ ಅಂತ ಹೇಳಬಹುದು. ಬೆಂಗಳೂರಿನಲ್ಲಿ ಅದು ಕೂಡ ಮೆಜೆಸ್ಟಿಕ್ಕನ್ನು ಅಷ್ಟು ಕೇಂದ್ರ ಬಿಂದುವಾಗಿ ಕರೀತಾರೆ ಬೆಂಗಳೂರಿನಲ್ಲಿ. ಅಂಥದ್ರಲ್ಲಿ ಬಸ್ ಸ್ಟಾಪಲ್ಲಿ ಈ ರೀತಿಯಾಗಿ ಒಂದು ಕೃತ್ಯ ಎಸಗಿದ್ದಾನೆ ಆತ. ಈಗ ಅವನನ್ನು ಬಂಧಿಸಿದ್ದಾರೆ. ಇವನಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಕೊಟ್ಟರೆ ಮಾತ್ರ ಮುಂಬರುವ ದಿನಗಳಲ್ಲಿ ಯಾರೂ ಕೂಡ ಈ ರೀತಿಯ ಕೆಲಸಗಳಿಗೆ ಕೈ ಹಾಕೋದಿಲ್ಲ. ಪ್ರಮುಖವಾಗಿ ಸರ್ಕಾರ ಈ ವಿಚಾರದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು, ಗೃಹ ಇಲಾಖೆ. ಯಾಕಂದರೆ ದೂರದ ಊರುಗಳಿಗೆ ಹೋಗೋದಿರುತ್ತೆ, ದೂರದ ಊರುಗಳಿಂದ ಬಂದಿರ್ತಾರೆ, ಆವಾಗ ಸಮಯ ಜಾಸ್ತಿನೂ ಆಗಿರುತ್ತೆ, ಅಥವಾ ಇನ್ನೊಂದ್ಸತಿ ಬೆಳಗಿನ ಜಾವ ಬಂದಿರ್ತಾರೆ. ಆ ಸಮಯದಲ್ಲಿ ಅವರಿಗೆ ಸೇಫ್ಟಿ ಇಲ್ಲ ಅಂದರೆ ಏನು ಮಾಡೋದಕ್ಕಾಗತ್ತೆ? ಈ ರೀತಿಯಾಗಿ ಯಾರೋ ಒಬ್ಬ ಬರ್ತಾನೆ, ಕಳ್ತನನೇ ಅವನನ್ನು ಕೆಲಸವಾಗಿರುತ್ತೆ, ಅವ್ನು ಬಂದು ಕಳ್ತನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಅಂದರೆ ಎಷ್ಟರ ಮಟ್ಟಿಗೆ ಇದು? ಮೊದಲಿಗೆ ಅವ್ನು ಮಾಡೋಕೆ ಬಂದಿರೋದೇ ತಪ್ಪು, ಕಳ್ತನದ ಕೆಲಸ. ಅದರಲ್ಲಿ ಕಳ್ತನ ಮಾಡೋ ದುಡ್ಡನ್ನು ಆಕೆ ಕೊಟ್ಟಿಲ್ಲ ಅಂತ ಹೇಳಿ ಆ ಮಂಗಳಮುಖಿನೇ ಪಾಪ ಕಷ್ಟಪಟ್ಟು ಆ ದುಡ್ಡನ್ನು ಪಡ್ಕೊಂಡಿರ್ತಾರೆ. ಅವ್ರ ಹತ್ರನೂ ಕೂಡ ಹೋಗಿ ಆತ ಕೇಳ್ತಾನೆ. ಆ ಸಮಯದಲ್ಲಿ ಅವಳು ಕೊಟ್ಟಿಲ್ಲ ಅಂತ ಹೇಳಿ ಚುಚ್ಚಿ ಸಾಯಿಸೋದು ಎಷ್ಟರ ಮಟ್ಟಿಗೆ ಸರಿ? ಎಷ್ಟರ ಮಟ್ಟಿಗೆ ನಮ್ಮ ಸಮಾಜ ಹಾಳಾಗ್ತಾ ಇದೆ, ಯಾವ ದಾರಿಗೆ ಹೋಗ್ತಿದೆ? ತಂತ್ರಜ್ಞಾನ ಮುಂದುವರೆದಿದೆ, IT-BT ಸಿಟಿ ಆಗಿದೆ, ಸಿಲಿಕಾನ್ ಸಿಟಿ ಅಂತಾರೆ. ಇದೆಲ್ಲ ಪ್ರಮುಖವಾದಂತಹ ವಿಚಾರ ಅಲ್ಲ. ನಮ್ಗೆ ಎಷ್ಟು ಸೇಫ್ಟಿ ಇದೆ, ಮನುಷ್ಯ ಇಲ್ಲಿ ಬದುಕೋದಕ್ಕೆ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ ಅನ್ನೋದು ತುಂಬ ಮುಖ್ಯ. ಒಬ್ಬ ಮಂಗಳಮುಖಿಗೆ ಈ ರೀತಿ ಆಗಿದೆ ಅಂದಾಗ ನಿಜಕ್ಕೂ ಕೂಡ ಭಯಾನಕ ದೃಶ್ಯ. ಇನ್ನು ಈ ಘಟನೆಯಿಂದ ಆದರೂ ನಮ್ಮ ಸರ್ಕಾರ, ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು. ಯಾಕಂದರೆ ಯಾವುದೇ ಅಮಾಯಕರ ಪ್ರಾಣ ಕೂಡ ಈ ರೀತಿಯಾಗಿ ಬಲಿಯಾಗಬಾರ್ದು. ಮುಂಬರುವ ದಿನಗಳಲ್ಲಿ ಈ ರೀತಿಯಾದಂಥ ಘಟನೆಗಳು ನಡಿಬಾರ್ದು ಅಂತ ಹೇಳಿ ಅವರು ಎಚ್ಚೆತ್ಕೊಳ್ಬೇಕು. ಅಲ್ಲಿ ತುಂಬ CCTV ಕ್ಯಾಮ್ರಾಗಳನ್ನು ಅಳವಡಿಸಬೇಕು. ಹಾಗೂ ಈ ರೀತಿ ಏನಾದರೂ ಘಟನೆ ಆಗ್ತಾ ಇದೆ ಅಂತ ಹೇಳಿದಾಗ ಪ್ರಮುಖವಾಗಿ ಮಧ್ಯರಾತ್ರಿ ಹಾಗೂ ಬೆಳಗಿನ ಜಾವ ಅಂತ ಸಂದರ್ಭದಲ್ಲಿ ಜಾಸ್ತಿ ನಿಗಾ ಇಟ್ಟು ಅಂತ ಸ್ಥಳಗಳಲ್ಲಿ ಅವರು ಸೂಪರ್ವಿಷನ್ ಮಾಡಬೇಕು. ಯಾಕಂದರೆ ಅಂತಹ ಘಟನೆಗಳು ನಡೆಯೋದೇ ಮಧ್ಯರಾತ್ರಿಯಲ್ಲಿ ಹಾಗೂ ಯಾರು ಜನಗಳು ಓಡಾಡದಿರುವಂಥ ಸಂದರ್ಭದಲ್ಲಿ. ಹೀಗಾಗಿ ನಮ್ಮ ಸರ್ಕಾರ ಎಚ್ಚೆತ್ಕೊಂಡು ಮುಂಬರುವ ದಿನಗಳಲ್ಲಾದರೂ ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು ಅಂತ ಕೇಳ್ಕೊಳ್ತಾ ಇದಾಗಿತ್ತು ಇವತ್ತಿನ ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.